ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ನೀವು ಯೂಟ್ಯೂಬ್ ನೋಡ್ತಿದೀರಾ, ನಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ನೋಡ್ಬಿಟ್ಟು ನಾವು ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ನಮ್ ಜರ್ನಿ ಸ್ಟಾರ್ಟ್ ಆಗೋದು KSR ಬೆಂಗಳೂರಿಂದ. ಇಲ್ಲಿಗೆ ಬಂದು ಒಂದು 5 ತಿಂಗಳಾಯ್ತು. ಅಲ್ಲಿಂದ ಒಂದು ವೆಕೇಶನ್ ಅಲ್ಲಿ ಟ್ರಿಪ್ ಅಲ್ಲಿ ಅಂತ ಅಂದ್ಬಿಟ್ಟು ನಾವೆಲ್ಲೂ ಹೋಗಿರಲಿಲ್ಲ. ಇದಕ್ಕೆ ಬೋರ್ ಆಗ್ತಿತ್ತು ಅಂತ ನನ್ನ ಫ್ರೆಂಡ್ ಗೌತಮ್ ನಮ್ದು ಐಡಿಯಾ ಕೇಳಿದಾಗ ಅವ್ನು ಫಸ್ಟ್ ಕೊಟ್ಟಿದ್ದ ಐಡಿಯಾನೇ ಬೀಚ್ ಹೋಗೋಣ ಅಂತ. ಸೊ ನಾವು 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಈ 9:30 ಗಾಡಿ ಕ್ಯಾಚ್ ಮಾಡಕ್ಕೆ ಅವನು ನಮ್ PG ಬಂದ. ಅಲ್ಲಿಂದ ನಾವು ಒಂದು ಬಸ್ ತಗೊಂಡು ಇದಕ್ಕೆ ಬಂದಿದ್ದೀವಿ. ನಮ್ ಜರ್ನಿ ಈಗ ಸ್ಟಾರ್ಟ್ ಆಗ್ತಿದೆ. ಈ ಟ್ರೈನು ಬೆಳಿಗ್ಗೆ 7:10 ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಹೆಂಗ ಹೋಗುತ್ತೆ ಇದು ಅಂತ. ಹೇಳು. ಒಂದು ನಿಮಿಷ ಹೇಳ್ತೀನಿ. ಈ ಫ್ರೇಮಲ್ಲಿ ಆ ಫ್ರೇಮ್ಗಿಂತ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ದೀವಿ. ಏನಕ್ಕಂದರೆ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಅಷ್ಟೊಂದಿಲ್ಲ. ನಾವು ಒರಿಜಿನಲ್ ಆಗಿ ಇದಕ್ಕಿಂತ ಕಚ್ಚಡವಾಗಿದ್ದೀವಿ. ಡೌನ್ಲೋಡ್ ಮಾಡಿ ಅಥವಾ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿರಿ 1800-420-2233. ನನ್ನ ವೈಫ್ ಡೆಲಿವರಿಗೆ ಒಳ್ಳೆ ಹಾಸ್ಪಿಟಲ್ ಹುಡ್ಕೋಕೆ ಒಂದು ದೊಡ್ಡ ಚಿಂತೆ ಆಗಿದೆ. ಥ್ಯಾಂಕ್ ಗಾಡ್. ನಿನ್ನ ಚಿಂತೆಯನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಂಡೆ. ತೀರಾ ಇನ್ನೂ ಡೆವಲಪ್ ಆಗೈತಾ? 1651 KSR ಬೆಂಗಳೂರು ಸಿಟಿ ಕಣ್ಣೂರ್ ಎಕ್ಸ್ಪ್ರೆಸ್. ಏನ್ ಬಿಸಿಲು ಮಚ್ಚ, ಸರ್ರಾಗಿ ಹೊಡಿತಾ ಇವಾಗಲೇ. ಬೇಗ ಬೇಗ ತೊಳ್ಕೊ, ಹೋಗೋ ಟೈಮ್ ಆಯ್ತದೆ. ಏನ KSR ಬೆಂಗಳೂರು ಸಿಟಿ ಕಣ್ಣೂರ್ 06032323 ಮೀಡಿಯಾ ರೈಲ್ವೆ ಶ್ರವಣ ಮಾಧ್ಯಮದ ಬೃಹತ್ ಜಾಹೀರಾತು ಸಂಸ್ಥೆ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 1651 KSR ಬೆಂಗಳೂರು ಸಿಟಿ ಕಣ್ಣೂರ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ 4 ಬಂದು ಸೇರಿದೆ. ಇವಾಗ ಕರೆಕ್ಟ್ ಆಗಿ ಮಂಗಳೂರು ರೈಲ್ವೆ ಸ್ಟೇಷನ್ ಸೇರಿದೀವಿ ಇಬ್ರು ಕೂಡ. ಸೊ ನೀವು ನೋಡ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಕಾಣಿಸ್ತಿದೆ. ಅದ್ರ ಜೊತೆಗೆ ಇನ್ನ ಗಣ್ಯ ವ್ಯಕ್ತಿ ಆದ ಸಂಜಯ್ ಅವರನ್ನು ಕೂಡ ತೋರಿಸ್ತೀನಿ. ಯಾರು ಗುರು ನೀನು? ಇಲ್ಲಿಂದ ಮಾತಾಡ್ಕೊಂಡು ಹೋಗ್ಬೇಕು ಬ್ರೋ. ವಿಡಿಯೋ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ನಾವು ಬೆಂಗಳೂರಿಂದ ಹೊರಟು ಇಲ್ಲಿಗೆ ಬರೋದು 7:10 ಆಗುತ್ತೆ ಅಂತ ಅನ್ಕೊಂಡು, ಸದ್ಯಕ್ಕೆ 7:15 ಆಗಿದೆ. ನಾವು ಇಲ್ಲಿ ಬಂದ್ಮೇಲೆ ಗೌತಮ್ ಪೀನಟ್ ಬಟರ್ ಮತ್ತೆ ಸ್ಯಾಂಡ್ವಿಚ್ ತಂದಿದ್ದ. ಅದರಲ್ಲಿ ಹೆಂಗಾಯ್ತು. ಈಗ ಬ್ರೇಕ್ಫಾಸ್ಟ್ ಅಲ್ಲಿ ಬೀಚ್ಗೆ ಹೋಗಿ ಮಾಡ್ಬೇಕು. ಮಂಗಳೂರಲ್ಲೇ ಫೇಮಸ್ ಆಗಿರೋ ಬೀಚು ಕೊಣಂಬೂರ್ ಬೀಚ್ಗೆ ಹೋಗ್ತಿದೀವಿ. ಸೊ ಹಿಂಗೆ ನಡ್ಕೊಂತಾನೆ ಹೋಗ್ತಿದೀವಿ. ಸೊ ಫಾರ್ ಸೂರ್ಯನ ಬೆಳಕು ಆಪೋಸಿಟ್ ಆಗಿ ಹೊಡಿಯೋದ್ರಿಂದ ನಾವು ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಮಚ್ಚ ಹಿಂಗ್ ನೋಡೋ ಹೆಂಗ್ ಬರ್ತಿದೆ. ಹಿಂಗ್ ಹಿಡ್ಕೊಂಡು ಹೋದ್ರೆ ನಮ್ಗೆ ಸೊ ಹಂಗಾಗಿ ಹಿಂಗೆ ಹೋಗುವ. ಆದ್ರೂ ಚಂದ ಇದೆ ಮಾರ್ರೆ, ಒಳ್ಳೆ ಫೀಲ್ ಬರ್ತಿದೆ. ಬೇಡ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬೇಡ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಬರ್ತಾರೆ ಆಟ ಕರ್ಕೊಂಡು ಹೋಗ್ಲಿಕ್ಕೆ. ಯಾವ್ದೋ ಬಿಲ್ಡಿಂಗ್ ಉದ್ದಕ್ಕೈತೆ. ಎಷ್ಟು ಉದ್ದ ಐತೆ ಅಂದ್ರೆ ಫೋನಿಂದ ಕವರ್ ಆಗ್ತೀರಾ. ಹಂಗು ಹಿಂಗು ಬೀಚ್ ಹತ್ರ ಬಂದು ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕು. ಆದ್ರೆ ಇದೊಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿದೆ. ಅಲ್ಲಿ ಹೋಗಿ ಬೀಚ್ ನೋಡ್ತೀವಿ. ಬೀಚ್ ಏನಕ್ಕೆ ತುಂಬಾ ಇಷ್ಟ ಅಂದ್ರೆ ಆ ಕಡೆ ದಡ ಕಾಣೋದಿಲ್ಲ, ಫುಲ್ ನೀರೇ ಇರುತ್ತೆ. ಸೊ ಆದ್ರಿಂದ ನಾವು ತುಂಬಾ ಇಷ್ಟ ಪಡ್ತೀವಿ. ನನ್ಗೆ ಅದು ತುಂಬಾ ಇಷ್ಟ ನೋಡಕ್ಕೆ. ಏನಕ್ಕಂದ್ರೆ ಆ ಕಡೆ ಬರೀ ನೀರಷ್ಟೇ ಕಾಣುತ್ತೆ, ಆ ಕಡೆ ತುದಿ ಕಾಣಲ್ಲ. ಲೈಕ್ ಅಂತ ಮೂಮೆಂಟ್ಗಳು ನೋಡ್ಬೇಕಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಆಸೆ ಇತ್ತು. ಅದಕ್ಕೆ ನೀನು ಪ್ಲಾನ್ ಮಾಡಿದ್ದು ಅವಾಗ. ಈ ಸಾರಿ ಸ್ವಲ್ಪ ಏನಂದ್ರೆ ವೀಕೆಂಡಲ್ಲಿ ಬೋರ್ ಹೊಡಿಯುತ್ತಲ್ಲ. ಸೊ ಹಿಂಗಾದ್ರೂ ಬಂದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಅದು ಅಲ್ಲಿ PGಲಿ ಕುತ್ಕೊಂಡು ಫೋನೆಲ್ಲ ಯೂಸ್ ಮಾಡೋದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಒಂಥರ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಅಲ್ಟ್ರಾಟೆಕ್ದೆಲ್ಲ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ನಿಯರ್ಬೈ ಇಲ್ಲೇ. ಸೊ ಯೂಶಲಿ ಕೊಣಂಬೂರ್ ಬೀಚ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕನೇ ಇದೆ. ಮತ್ತೇನು ಇದೊಂಥರ ಎಕ್ಸೈಟ್ಮೆಂಟ್. ಎಲ್ಲ ಟ್ರಕ್ಗಳೆಲ್ಲ ಆಚೆ ಇವೆ. ಮತ್ತೆ ಬಂದ್ಬಿಟ್ಟೆ ಇನ್ನೇನು ಬೀಚ್ ಹತ್ರ. ಸೊ ಇಲ್ಲಿಂದ ಇನ್ನೂ ಕೆಲವು ಕ್ವಶನ್ಗಳು ತುಂಬಾನೇ ಬಾಕಿ ಇವೆ. ಏನು ಫೇಮಸ್ ಅಂತ ಕೇಳಿದ್ರೆ ಮಂಗಳೂರಲ್ಲಿ ಏನು ಹೇಳ್ತೀಯ ಮತ್ತೆ ನೀನು? ಮತ್ತೆ ನೀನೇನೋ ಒಂದು ನೋಟಿಸ್ ಮಾಡ್ದಲ್ಲ ಬರ್ಬೇಕಾದ್ರೆ, ಏನದು?
ನಮ್ಮೂರಲ್ಲಿ ಕೆನರಾ ಬ್ಯಾಂಕ್ ಅಂತ ಇರುತ್ತೆ. ಇಲ್ಲಿ ಕೆನರಾ ಬ್ಯಾಂಕ್ನ ಕಾಲೇಜ್ ಮಾಡ್ಬಿಟ್ಟವ್ರೆ. ಅಕೌಂಟಲ್ಲಿ ದುಡ್ಡು ಖಾಲಿ ಆಗಿತ್ತು ಅಂತ ಅನ್ಸುತ್ತೆ ಅವ್ರಿಗೂ. ಅದಕ್ಕೆ ಬ್ಯಾಂಕ್ನ ಕಾಲೇಜಿಗೆ ಚೇಂಜ್ ಮಾಡವ್ರೆ. ಯಾರಾದರೂ ಬಂದ್ಬಿಟ್ಟು ದುಡ್ಡು ಕೇಳಿದ್ರೆ ಕಾಲೇಜಿಗೆ ಬನ್ನಿ ಸರ್ಟಿಫಿಕೇಟ್ ಪ್ರಿಂಟ್ ಹಾಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನೋ ಒಂಥರ ವಿಚಿತ್ರನೇ ಹೌದು. ನಾವು ಬಂದಂಗೆ ಸುಮಾರು ಜನ ಟ್ರೆಕ್ಕಿಂಗ್ ಪ್ಲೇಸಸ್ ಅವರು ಬಂದಿದ್ದಾರೆ. ಸೊ ನಿಯರ್ ಬೈ ಬಂದ್ಬಿಟ್ಟಿದೆ ಪಣಂಬೂರ್ ಬೀಚ್ ಗೇಟ್ ನೋಡ್ಬೋದು. ಸೊ ಹೆಂಗೋ ತುಂಬಾನೇ ಎಕ್ಸೈಟ್ಮೆಂಟ್ ಆಗ್ತಿದೆ ಹತ್ರ ಬಂದಷ್ಟು ಕೂಡ. ಸಮುದ್ರ ನೋಡ್ಬೇಕಾದ್ರೆ ಕಣ್ಗಳು ಸಾಲಲ್ಲ, ಅಷ್ಟು ದೊಡ್ಡದಾಗಿದೆ. ತುಂಬಾನೇ ಡಿಫ್ರೆನ್ಸ್ ಇದೆ. ಏನೋ ಮಾಡಕ್ಕ ಬರಲ್ಲ. ಕ್ರೇಜ್ ಆಗಿದೆ ಮಚ್ಚ. ಆ ಕ್ಯಾಪ್ ತಗೊಂಡು ಹಾಕ್ಲ ಮಚ್ಚ, ಮಂಕಿ ಡಿ ಲೂಸಿ ತರ ಕಿಂಗ್ ಆಫ್ ದಿ ಪೈರೇಟ್ ಹಾಕುವಂತ ನಾವೇನು. ತಿಂಡಿ ಮಾಡಕ್ ಹೋಗೋ ಮಚ್ಚ, ಹೊಟ್ಟೆ ಸಿಕ್ಕಿದೆ. ಇದು ಲಗೇಜ್ ಇಟ್ಬಿಟ್ಟು ಹೋಗುವ ಅಥವಾ ತಿಂಡಿ ಮಾಡ್ಕೊಳ್ಳೋಣ? ಅದಾದ್ರೂ ಲಗೇಜ್ ಇಟ್ಬಿಟ್ಟು ಒಂದ್ಸತಿ ಬೀಳಕ್ಕೆ ಹೋಗುತ್ತೆ. ಮಚ್ಚ ಅಲ್ಲಿ ಯಾರೋ ಚೆನ್ನಾಗಿ ಕಾಣ್ತಿದ್ದಾರೆ, ಅಲ್ಲಿಗೆ ಹೋದ. ಅಲ್ಲಿ ಸರಿ ಮತ್ತೆ. ಖಾಲಿ ದೋಸೆ ಪ್ಲೇನ್ ದೋಸೆ ಏನ್ ಚೆನ್ನಾಗಿರುತ್ತೆ ಅಲ್ಲಿ ನಿಮ್ಗೆ ಅಂದ್ರೆ ಫೇಮಸ್? ಯಾವ್ದು ಲೈಕ್ ಮಾಡ್ತೀವಿ? ನಮ್ಗೆ ನೀವು ಯಾವ್ದು ಕೊಟ್ರು ಚೆನ್ನಾಗಿ ಕೊಡ್ತೀರಾ ಅಂತ. ಪಲಾವ್. ಪಲಾವ ಕೊಡಿ, ಇನ್ನೊಂದು ತಿಂದ್ರೆ ಇನ್ನೊಂದೆರಡು ಹಾಕಿಸ್ಕೊಂಡ್ ತಿನ್ಬೇಕು, ಆ ಥರ ಕೊಡ್ಬೇಕು. ಆ್ಯಕ್ಚುಲಿ ಆರ್ಡ್ರ್ ಮಾಡೋದನ್ನ ವೀಡಿಯೋ ಮಾಡೋದು. ಕಾಗೆ ಜೊತೆ ಬ್ರೇಕ್ಫಾಸ್ಟ್ ಮಾಡಂಗಾಯ್ತು ನಾವು. ಕೊನೆಗೂ ಬೀಚ್ ನ ರೀಚ್ ಆಗಿದೀವಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ನನ್ಗಂತೂ 2 ಕಣ್ಣು ತುಂಬೋಗಿವೆ, ನೋಡಕ್ ಆಗ್ತಿಲ್ಲ. ಸೊ ಬಿಸಿಲು ಕೂಡ ಹಂಗೆ ಹೊಡಿತಿದೆ. ಒಳ್ಳೆ ಆಟ ಆಡಕ್ಕೆ ನೀರಿನ ಜೊತೆ ಒಳ್ಳೆ ಟೈಮು ಕೂಡ. ಸೊ ಬಿಸಿಲಿಗೆ ಕಣ್ಣಂತೂ ಬಿಡಕ್ಕಾಗ್ತಿಲ್ಲ. ಹೆಂಗೋ ಪಣಂಬೂರ್ ಬೀಚ್ ರೀಚ್ ಆಗಿದೀವಿ. ರೀಚ್ ಆದಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಸೊ ಏನೇನ್ ತಿಂದ್ವು ನಾವು? ಪಲಾವ್ ಎಲ್ಲದ್ರಿಂದ ಸೇರಿ 210 ರೂಪಾಯಿ ಬಿಲ್ ಆಯ್ತು. ಅಂದ್ರೆ ನಿಮ್ಗೆ ಸ್ಯಾಟಿಸ್ಫೈ ಆಗಿದ್ದು ಪಲಾವ್ ಮಾತ್ರ. ಅಷ್ಟೇ, ಇನ್ನೆಲ್ಲ ಬರೀ ಓವರ್ ಕಾಸ್ಟ್ ಆಗಿದೆ. ಏನಕ್ಕಂದ್ರೆ ಒಂದೇ ಅಂಗಡಿ ಇರೋದ್ರಿಂದ ಎಲ್ಲ ಜಾಸ್ತಿ ಮಾಡ್ತಾರೆ. ಇವಾಗ ಹೆಂಗೋ ಬೀಚಿಗೆ ರೀಚ್ ಆಗಿದೀವಿ. ಸೊ ಇಲ್ಲಿ ಕೆಲವು ವಿಶೇಷಗಳು ಟ್ರಾವೆಲಿಂಗ್ ಪ್ಲೇಸ್ಗಳಲ್ಲಿ ಪಣಂಬೂರ್ ಬೀಚ್ ಕೂಡ ಒಂದಾಗಿದೆ. ಸೊ ಅಲ್ಲಿ ಎಕ್ಸ್ಪ್ಲೋರ್ ಮಾಡುವಾಗ ಹೊಸ ವಿಷಯಗಳನ್ನ ತಿಳ್ಕೊಂಡಾಗ ನಮ್ಗೆ ಕೂಡ ಎಕ್ಸೈಟ್ಮೆಂಟ್ ಆಗುತ್ತೆ ಸ್ವಲ್ಪ ನೇಚರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ನಾವು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೆ ಖುಷಿ ಪಡ್ತೀವಿ. ಸೊ ಈ ಥರ ಪ್ಲೇಸ್ಗಳು ವಿಸಿಟ್ ಮಾಡಬೇಕಾದ್ರೆ ತುಂಬಾ ಖುಷಿ ಅನಿಸುತ್ತೆ. ಸೊ ನಮಗೂ ಇಷ್ಟನೇ ಕೂಡ. ಹೌದು, ಮಂಗಳೂರು ಹೋದ್ಮೇಲೆ ಇದೊಂದು ಒಳ್ಳೆ ಪ್ಲೇಸ್ ಹೋಗಿ ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಮಗೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ. ಒಂದ್ಸತಿ ಅಲ್ಲಿ ರೀಚ್ ಆಗಿ ಅಲ್ಲಿ ಆಟ ಆಡಲಿಕ್ಕೆ ಹೋದಾಗ ತುಂಬಾ ಖುಷಿ ಅನ್ನಿಸ್ತು ನಮಗೆ. ಸೊ ಈ ಥರ ಮಾಡೋದು ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಅವಾಗ ನಾವು ಕೂಡ ಈ ಥರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಲ್ ಓವರ್ ಕರ್ನಾಟಕ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ಗಳು, ನೇಚರ್ ಪ್ಲೇಸ್ಗಳು ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸೊ ಈ ಥರ ಮಾಡೋ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಿರುತ್ತೆ.